ನಮಸ್ಕಾರ ಬಂಧುಗಳೇ. ಇಂದು ಬೋಧಿ ಟ್ರೀ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುವ ಸಲುವಾಗಿ, ಅದರಲ್ಲೂ ವೃತ್ತಿ ಮಾರ್ಗದರ್ಶನ ನೀಡುವ ಸಲುವಾಗಿ ಇಂದು ಅನೇಕ ವಿಡಿಯೋಗಳ ಮೂಲಕ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ನಮಸ್ಕಾರ, ನಾನು ನಾಗೇಶ್ ಅಂತ. ಇಂದು ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಭಾಗವಾಗಿ ಆಫ್ಟರ್ SLC ಅಂದರೆ SLC ಆದ ನಂತರ ವಿದ್ಯಾರ್ಥಿಗಳು ಯಾವ ರೀತಿಯಾದಂತಹ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು, ಅದರ ಮೂಲಕ ತಮ್ಮ ವಿದ್ಯಾರ್ಥಿ ಜೀವನದ ಜೊತೆಗೆ ತಮ್ಮ ವೃತ್ತಿ ಬದುಕನ್ನು ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ವಿದ್ಯಾರ್ಥಿ ಮತ್ತು ಪೋಷಕರ ಮಧ್ಯೆ ಅಥವಾ ಪೋಷಕರ ನಡುವೆ ಇರುವಂತಹ ಗೊಂದಲಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ನಾನು ಇಂದು ಕೆಲವೊಂದು ಮಾಹಿತಿಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಪ್ರಮುಖವಾಗಿ ವಿದ್ಯಾರ್ಥಿಗಳು SLCಯ ಮುಗಿದ ನಂತರ ಅವರ ಕಣ್ಣ ಮುಂದೆ ಬಂದು ಹೋಗುವಂತಹ ಪ್ರಮುಖವಾದಂತಹ ಕೋರ್ಸ್ಗಳು ಯಾವ್ಯಾವು ಅಂದರೆ ಆರ್ಟ್ಸ್ ಬರುತ್ತೆ, ಅಂದರೆ ಕಲಾ ವಿಭಾಗ ಬರುತ್ತೆ, ಸೈನ್ಸ್ ವಿಜ್ಞಾನ ವಿಭಾಗ ಮತ್ತು ಕಾಮರ್ಸ್. ಇಷ್ಟು ಪ್ರಮುಖವಾಗಿ ವಿದ್ಯಾರ್ಥಿಗಳ ಕಣ್ಣು ಮುಂದೆ ಹಾದು ಹೋಗುತ್ತೆ. ಅನೇಕ ರೀತಿಯ ಗೊಂದಲಗಳಿರುತ್ತವೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ. ಏನಂದರೆ ಆರ್ಟ್ಸ್ ತಗೊಂಡ್ರೆ ಅಂದರೆ ಕಲಾ ವಿಭಾಗನ ನಾನು ಆಯ್ಕೆ ಮಾಡಿಕೊಂಡಾಗ ನನಗೆ ಮುಂದೆ PUC ಮುಗಿದ ನಂತರ ನನ್ನ ಆಯ್ಕೆಗಳು ಏನಾಗಿರ್ತವೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ, ವೃತ್ತಿಗೆ ಸಂಬಂಧಪಟ್ಟಂತೆ ನನ್ನ ಆಯ್ಕೆಗಳು ಏನಾಗಿರ್ತವೆ. ಅದೇ ರೀತಿ ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡ್ರೆ ಅದೇ ರೀತಿಯ ಗೊಂದಲಗಳು ಇರ್ತಾರೆ ಅವರು. ಕಾಮರ್ಸ್ ತಗೊಂಡ್ರೂ ಸಹ ಮುಂದಿನ ವಿದ್ಯಾರ್ಥಿ ಜೀವನ ಮತ್ತು ವೃತ್ತಿ ಜೀವನದ ಬಗ್ಗೆ ಅನೇಕ ಗೊಂದಲಗಳಿರ್ತವೆ. ನಾವು ಮೊದಲನೇದಾಗಿ ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಪ್ರಮುಖವಾಗಿ ನಮ್ಮ ಮುಂದೆ ಬರುವಂತಹ ಕೋರ್ಸ್ಗಳ್ಯಾವು, ಏನೋ ಆರ್ಟ್ಸನ್ನು ತೆಗೆದುಕೊಂಡಾಗ ಅದರಲ್ಲಿ ಯಾವ್ಯಾವ ಕೋರ್ಸ್ ಬರ್ತವೆ. HEGP ಬರುತ್ತೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಜಿಯಾಗ್ರಫಿ. HEPS ಬರುತ್ತೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ. ಇನ್ನು ಅನೇಕ ಕೋರ್ಸ್ಗಳು ಬರ್ತವೆ. ಇದನ್ನು ನೀವು ಕಲಾ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬಹುದು. ಅದೇ ರೀತಿಯಾಗಿ ಕಾಮರ್ಸನ್ನು ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳು ಅದರಲ್ಲಿ ಪ್ರಮುಖವಾಗಿ HEBA ಬರುತ್ತೆ, CEBA ಬರುತ್ತೆ, SEBA ಬರುತ್ತೆ. ಇವುಗಳನ್ನು ಆಯ್ಕೆ ಮಾಡಿಕೊಂಡು ತಾವುಗಳು ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡಬಹುದು. ಅದೇ ರೀತಿಯಾಗಿ ತಮಗೆ ವಿಜ್ಞಾನ ವಿಭಾಗದಲ್ಲಿ ಅಂದರೆ ಸೈನ್ಸ್ ಮೆಥಡಲ್ಲಿ ತಮಗೆ ತುಂಬ ಇಂಟ್ರೆಸ್ಟ್ ಇರೋದೇ ಆದರೆ ನೀವು ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡ್ಕೊಳ್ಬೋದು. ಆಯ್ಕೆ ಮಾಡಿಕೊಂಡಾಗ PCMB, PCMC, PCME, PCBC ಇನ್ನೂ ಅನೇಕ ಕೋರ್ಸ್ಗಳನ್ನು ನೀವು ಆಯ್ಕೆ ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡ್ಬೋದು. ಅದೇ ರೀತಿಯಾಗಿ ನಾವು ಮುಂದೆ ಈಗ ಏನು ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗವನ್ನು ಆಯ್ಕೆ ಮಾಡಿಕೊಂಡಾಗ ಮುಂದೆ ನಾವು ಡಿಗ್ರಿ ಮಾಡಬೇಕು ಅದರ ಮೇಲೆ ಅನ್ನೋ ಆಲೋಚನೆಗಳಿರ್ತವೆ. ಕೆಲವರಿಗೆ ಏನಿಲ್ಲ, ನಾವು ಬೇಗ ಜಾಬನ್ನು ಪಡ್ಕೊಬೇಕು, ನಮ್ಮ ಎಜುಕೇಷನ್ ಮೇಲೆ ನಾವು ಬೇಗವನ್ನು ಜಾಬನ್ನು ಪಡ್ಕೊಂಡು ನಾವು ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಶಿಕ್ಷಣ ವಿಭಾಗದಲ್ಲಿ ಕೆಲವೊಂದು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಬೋದು. ಪ್ರಮುಖವಾಗಿ ನಾವು ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿ ಒಂದಷ್ಟು ಕೋರ್ಸ್ಗಳನ್ನು ನಾವು ಪಟ್ಟಿ ಮಾಡ್ತಾ ಬರೋದಾದರೆ, ಪ್ರಮುಖವಾಗಿ ಮೊದಲು ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಅವರ ಮುಂದೆ ಬರುವುದು ITI. ITIಯನ್ನು ಆಯ್ಕೆ ಮಾಡಿಕೊಂಡಾಗ ವಿದ್ಯಾರ್ಥಿಗಳು ITIಯಲ್ಲಿ ಕೆಲವೊಂದು ಟ್ರೇಡ್ಸ್ ಬರ್ತವೆ. ಪ್ರಮುಖವಾಗಿ ಪಿಟ್ಟರ್ ಬರುತ್ತೆ, ಟರ್ನರ್ ಬರುತ್ತೆ,
ಎಲೆಕ್ಟ್ರಾನಿಕ್ಸ್ ಬರುತ್ತೆ. ಈ ಎಲ್ಲ ಟ್ರೇಡ್ಸ್ಗಳನ್ನು ತಮಗೆ ಇಂಟ್ರೆಸ್ಟ್ ಇರುವಂತಹ ಟ್ರೇಡ್ಸ್ಗಳನ್ನು ಆಯ್ಕೆ ಮಾಡಿಕೊಂಡು ನೀವು ITIಯನ್ನು ಮುಗಿಸಬಹುದು. SLC ನಂತರ ವಿದ್ಯಾರ್ಥಿಗಳು ಏನು ವೃತ್ತಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ITI ಆಯಿತು. ITI ನಂತರ ಪ್ರಮುಖವಾಗಿ ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಒಲವನ್ನು ತೋರಿಸ್ತಾ ಇರೋದು ನನ್ನ ಗಮನಕ್ಕೂ ಬಂದಿದೆ, ನಾನು ನೋಡಿದ್ದೀನಿ ಆ ವಿಚಾರನ. ಯಾವುದಂದ್ರೆ ಡಿಪ್ಲೊಮೊ. ಅನೇಕ ವಿದ್ಯಾರ್ಥಿಗಳು ಡಿಪ್ಲೊಮೊವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿರ್ತಾರೆ. ಅವರು ಡಿಪ್ಲೊಮೊವನ್ನು ಆಯ್ಕೆ ಮಾಡಿಕೊಂಡಾಗ SLC ನಂತರ ಡಿಪ್ಲೊಮೊವನ್ನು ಆಯ್ಕೆ ಮಾಡಿಕೊಂಡಂತ ನಂತರ ಅವರು ಆ ಡಿಪ್ಲೊಮೊ ವಿಭಾಗದಲ್ಲಿ ಯಾವ್ಯಾವ ವಿಚಾರಗಳನ್ನು ಅಂದರೆ ಯಾವ್ಯಾವ ವಿಷಯಗಳನ್ನು ಅಧ್ಯಯನ ಮಾಡಬೇಕು ಅಥವಾ ಯಾವ ರೀತಿಯ ಕ್ಲಾಸಿಫಿಕೇಶನ್ ಇರುತ್ತೆ ಅಂತ ನೋಡೋದಾದರೆ ಕಂಪ್ಯೂಟರ್ ಬರುತ್ತೆ, ಮೆಕ್ಯಾನಿಕಲ್ ಬರುತ್ತೆ, ಎಲೆಕ್ಟ್ರಿಕಲ್ ಬರುತ್ತೆ, ಎಲೆಕ್ಟ್ರಾನಿಕ್ ಬರುತ್ತೆ, ಸಿವಿಲ್ ಬರುತ್ತೆ, ಆಟೋಮೊಬೈಲ್ಸ್ ಬರುತ್ತೆ, ಇನ್ನು ಅನೇಕ ಟ್ರೇಡ್ಸ್ ಬರ್ತವೆ. ಇವುಗಳನ್ನು ಆಯ್ಕೆ ಮಾಡಿಕೊಂಡು ನೀವು ನಿಮ್ಮ ಡಿಪ್ಲೊಮೊವನ್ನು ಮುಗಿಸಿ ನೀವು ಲ್ಯಾಟ್ರಲ್ ಎಂಟ್ರಿ ಮೂಲಕ ನೀವು ಇಂಜಿನಿಯರ್ ಕೂಡ ಪ್ರವೇಶವನ್ನು ಪಡೆಯಬಹುದು. ವಿದ್ಯಾರ್ಥಿಗಳು ತದನಂತರ ಬೇರೆ ರೀತಿಯ ಅಂದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಏನಾದರೂ ವೃತ್ತಿ ಜೀವನವನ್ನು ಆರಂಭಿಸಬೇಕು ಅಂತ ಒಂದು ಮಹದಾಸೆಯನ್ನೇನಾದರೂ ಹೊಂದಿದರೆ ಪ್ಯಾರಾಮೆಡಿಕಲ್ ಎಂಬ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು. ಪ್ಯಾರಾಮೆಡಿಕಲಲ್ಲಿ ನೀವು ನೋಡ್ತಾ ಹೋದರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಬರ್ತಾರೆ, ಲ್ಯಾಬ್ರೋಟರಿ ಬರುತ್ತೆ, ನರ್ಸಿಂಗ್ ಬರುತ್ತೆ, ಇನ್ನು ಅನೇಕ ರೀತಿಯ ಕೋರ್ಸ್ಗಳು ಬರ್ತವೆ. ಇದನ್ನು ಆಯ್ಕೆ ಮಾಡಿಕೊಂಡು ನೀವು ಪ್ಯಾರಾಮೆಡಿಕಲ್ ಮುಖಾಂತರ ನೀವು ತ್ವರಿತಗತಿಯಲ್ಲಿ ತಾವು ವೃತ್ತಿಯನ್ನು ಸಂಪಾದನೆ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳೇ, ನೀವು ಪ್ರಮುಖವಾಗಿ ಇನ್ನೂ ಅನೇಕ ಕೋರ್ಸ್ಗಳು ಬರ್ತವೆ. ಅದರಲ್ಲಿ ನಾನ್ ಟೆಕ್ನಿಕಲ್ ಡಿಪ್ಲೊಮಾ ಕೋರ್ಸಸ್ಸು ಬರ್ತವೆ. ಫ್ಯಾಷನ್ ಡಿಸೈನ್ ಮಾಡ್ಬೋದು, ಜ್ಯುವೆಲರಿ ಡಿಸೈನ್ ಮಾಡ್ಬೋದು, ಇಂಟೀರಿಯರ್ ಡಿಸೈನ್ ಮಾಡ್ಬೋದು, ವೆಬ್ ಡಿಸೈನು, ಫೋಟೋಗ್ರಫಿ, ಇನ್ನು ಅನೇಕ ಕ್ಲಾಸಿಫಿಕೇಶನ್ಸ್ ಬರ್ತವೆ. ಇವೆಲ್ಲವನ್ನ ಆಯ್ಕೆ ಮಾಡಿಕೊಂಡು ನೀವು ತಮ್ಮ ವೃತ್ತಿ ಜೀವನವನ್ನು ಮತ್ತು ವಿದ್ಯಾರ್ಥಿ ಜೀವನವನ್ನು ಬಹಳ ಉಜ್ವಲವಾಗಿ ರೂಪಿಸ್ಕೊಳ್ಳುವ ನಿಟ್ಟಿನಲ್ಲಿ ಈ ಎಲ್ಲ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಬಂಧುಗಳೇ, ನಾವಿಂದು ಓದಿಟ್ರಿ ಸಂಸ್ಥೆಯ ಮೂಲಕ SSLC ನಂತರ ಮುಂದೇನು ಎಂಬ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಅನೇಕ ವಿಚಾರಗಳನ್ನು ತಮ್ಮ ಮುಂದೆ ನಾನು ಇವತ್ತು ಹಂಚಿಕೊಂಡಿದ್ದೇನೆ. ಈ ಎಲ್ಲ ವಿಚಾರಗಳು ತಮಗೆ ತಮ್ಮ ವಿದ್ಯಾರ್ಥಿ ಜೀವನ ಮತ್ತು ವೃತ್ತಿ ಜೀವನಕ್ಕೆ ಯಶಸ್ಸನ್ನು ಕೊಡುವ ನಿಟ್ಟಿನಲ್ಲಿ ಅನುಕೂಲ ಮಾಡುತ್ತವೆ ಎಂಬ ಆಶಯವನ್ನು ನಾನು ಹೊಂದಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ತಮ್ಮ ಕಮೆಂಟ್ಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮೂದು ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.